ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು ಆನಂದಗಿರಿ ಗ್ರಾಮದ ರೈತ ಮಹಿಳೆ ಪ್ರೇಮಮ್ಮ ಅವರು ಆರ್ನಳ್ಳಿ ಕೆನರಾ ಬ್ಯಾಂಕ್ನಲ್ಲಿ ದಿನಾಂಕ 28/2/2025ರಂದು 36.200 ಗ್ರಾಂ ತನ್ನ ಚಿನ್ನಾಭರಣವನ್ನು ಅಡವಿಟ್ಟು 1,60,000 ರೂಪಾಯಿಗಳನ್ನು ಸಾಲ ಪಡೆದಿರುತ್ತಾರೆ. ತದನಂತರ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ರೈತ ಮಹಿಳೆಗೆ ಯಾವುದೇ ತರಹದ ಮಾಹಿತಿ ನೀಡದೆ ದಿನಾಂಕ 10/12/2025ರಂದು ರೈತ ಮಹಿಳೆಯ ಚಿನ್ನಾಭರಣವನ್ನು ಹರಾಜು ಮಾಡಿರುತ್ತಾರೆ. ಮರುಪಾವತಿಸಲು ಮತ್ತು ಚಿನ್ನದ ಸಾಲವನ್ನು ನವೀಕರಣ ಮಾಡಲು ಇನ್ನೂ 2 ತಿಂಗಳು 18 ದಿನಗಳ ಕಾಲ ಇದ್ದಿದ್ದು, ಕೆನರಾ ಬ್ಯಾಂಕಿನವರು ಕೇವಲ 9 ತಿಂಗಳು 12 ದಿನಕ್ಕೆ ಚಿನ್ನ ಆಭರಣವನ್ನು ರೈತ ಮಹಿಳೆಗೆ ಯಾವುದೇ ರೀತಿಯ ಸಣ್ಣ ಸುಳಿವನ್ನು ನೀಡದೆ ಹರಾಜಿನಲ್ಲಿ ಮಾರಾಟ ಮಾಡಿರುತ್ತಾರೆ. ಹಣ ಪಾವತಿಸಿ ಚಿನ್ನಾಭರಣವನ್ನು ಬಿಡಿಸಿಕೊಳ್ಳಲು ಹೋದ ರೈತ ಮಹಿಳೆಗೆ ಬ್ಯಾಂಕಿನ ಸಿಬ್ಬಂದಿಯ ಮಾತುಗಳು ಕೇಳಿ ರೈತ ಮಹಿಳೆಗೆ ಗಾಬರಿಯಾಯಿತು. ಕೆನರಾ ಬ್ಯಾಂಕಿನ ಮ್ಯಾನೇಜರ್ಗೆ ಪ್ರಶ್ನಿಸಿದರೆ, ರೈತ ಮಹಿಳೆಗೆ ನೋಂದಾಯಿತ ಅಂಚೆಯ ಮೂಲಕ ನೋಟಿಸ್ ಕಳಿಸಿರುತ್ತೇವೆ, ಅದು ನಿಮಗೆ ತಲುಪದೆ ಬ್ಯಾಂಕಿಗೆ ಹಿಂತಿರುಗಿ ಬಂದಿರುತ್ತದೆ. ಆದ ಕಾರಣ ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಿ ಹರಾಜು ಮಾಡಿರುತ್ತೇವೆ ಎಂದು ಉಡಾಫೆ ಉತ್ತರ ನೀಡಿರುತ್ತಾರೆ. ರೈತ ಮಹಿಳೆಗೆ ಯಾವುದೇ ರೀತಿಯ ನೋಂದಾಯಿತ ಅಂಚೆಯ ಮೂಲಕ ನೋಟಿಸ್ ತಲುಪಿರುವುದಿಲ್ಲ. ಸಾರ್ವಜನಿಕ ಪತ್ರಿಕಾ ಪ್ರಕಟಣೆಯಲ್ಲಿ ಗ್ರಾಹಕರಿಗೆ ನೋಟಿಸ್ ನೋಂದಾಯಿತ ಅಂಚೆಯ ಮೂಲಕ ಕಳಿಸಿದ್ದು, ಗ್ರಾಹಕರು ಪಡೆದುಕೊಳ್ಳದೆ ಪುನಃ ಬ್ಯಾಂಕಿಗೆ ಹಿಂತಿರುಗಿ ಬಂದಿರುತ್ತದೆ ಎಂದು ಬ್ಯಾಂಕಿನವರು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ನೀಡಿರುತ್ತಾರೆ. ಆಭರಣದ ಸಾಲ ಮತ್ತು ಅಸಲು ಬಡ್ಡಿಯ ಬಗ್ಗೆ ಯಾವುದೇ ಮಾಹಿತಿ ನೀಡದೆ 38.200 ಗ್ರಾಂ ಚಿನ್ನ ಆಭರಣಕ್ಕೆ ಸುಮಾರು ಇವತ್ತಿನ ಮೌಲ್ಯದಲ್ಲಿ 7.5ರಿಂದ 8 ಲಕ್ಷಕ್ಕೆ ಚಿನ್ನಾಭರಣ ಬೆಲೆ ಬಾಳುತ್ತದೆ. ಇದರಲ್ಲಿ ತಿಳಿದುಬರುವ ವಿಷಯವೇನೆಂದರೆ, ಕೆನರಾ ಬ್ಯಾಂಕಿನವರು ಎಷ್ಟರ ಮಟ್ಟಿಗೆ ಗ್ರಾಹಕರ ಪರ ಕೆಲಸ ಮಾಡುತ್ತಾರೋ ಅಥವಾ ಬ್ಯಾಂಕಿನ ಪರ ಕೆಲಸ ಮಾಡುತ್ತಾರೋ ಎಂಬುದು ಮೇಲ್ನೋಟಕ್ಕೆ ತಿಳಿದುಬರುತ್ತದೆ. ಬ್ಯಾಂಕಿನವರು ಬೇಜವಾಬ್ದಾರಿ ಉತ್ತರದಿಂದ ಮತ್ತು ನಡವಳಿಕೆಯಿಂದ ಬೇಸತ್ತ ರಹಿತ ಮಹಿಳೆ ರೈತ ಸಂಘಟನೆಗೆ ಲಿಖಿತ ರೂಪದಲ್ಲಿ ಮನವಿಯನ್ನು ನೀಡಿ ನನಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಕೊಡಿಸಬೇಕೆಂದು ಕೇಳಿಕೊಂಡಿರುತ್ತಾರೆ. ಮನವಿಗೆ ಸ್ಪಂದಿಸಿದ ರೈತ ಸಂಘಟನೆ, ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು 30/1/2026ರಂದು ಆರ್ನಳ್ಳಿ ಕೆನರಾ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರು ಮತ್ತು ಪ್ರೇಮಮ್ಮ ಅವರನ್ನು ಬೆಟ್ಟದಪುರ ಪೊಲೀಸ್ ಠಾಣೆಗೆ ಕರೆಸಿ ಪೊಲೀಸರ ಕ್ಷಮ ವಿಚಾರಿಸಿದ ಸಂಘಟನೆಯವರು ಮತ್ತು ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡಲು ಮತ್ತು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದರು. ಆದ್ದರಿಂದ 31/1/2026ರಂದು ಸೂಕ್ತ ದಾಖಲೆಗಳನ್ನು ತರುತ್ತೇವೆ ಎಂದು ಹೇಳಿ ಹೋಗಿದ್ದರು. ಆದರೆ 31ನೇ ತಾರೀಖರಂದು ಸೂಕ್ತ ದಾಖಲೆಗಳನ್ನು ತೆಗೆದುಕೊಂಡು ಬಂದಿರುವುದಿಲ್ಲ. ಇದು ಸಂಪೂರ್ಣವಾಗಿ RBI ನಿಯಮವನ್ನು ಉಲ್ಲಂಘಿಸಿರುತ್ತಾರೆ. ಈ ರೀತಿಯ ಅನೇಕ ಬ್ಯಾಂಕುಗಳಲ್ಲಿ ರೈತರಿಗೆ ತುಂಬ ಅನ್ಯಾಯವಾಗುತ್ತಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಕಡಿವಾಣ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ರವರು ಹೇಗೆ ಬ್ಯಾಂಕಿನ ವಿರುದ್ಧ ಹೋರಾಟ ಸಮರ ಸಾರಿದರೂ ಮತ್ತೆ ಕರ್ನಾಟಕದಲ್ಲಿ ನಡೆಯುತ್ತದೆ ಎಂಬುದು ಈ ಮುಖಾಂತರ ತಮಗೆ ತಿಳಿಸುತ್ತೇವೆ ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಎಲ್ಲ ರೈತರು, ಬಡವರು ಎಚ್ಚೆತ್ತುಕೊಳ್ಳಿ. ಬಡವರ ರಕ್ತ ಹೀರಲು ಬ್ಯಾಂಕುಗಳು ಮತ್ತು ಮೈಕ್ರೋ ಫೈನಾನ್ಸ್ಗಳಿಗೆ ಇದೊಂದು ತಂತ್ರ. ರೈತರು ಮತ್ತು ಬಡವರು ಜೀವಿಸಲು ಅನೇಕ ಸಮಸ್ಯೆಗಳ ವಿರುದ್ಧ ಪ್ರತಿನಿತ್ಯ ಹೋರಾಟ ಮಾಡುತ್ತಲೇ ಇದ್ದಾರೆ. ಯಾವುದೇ RBIನ ಬ್ಯಾಂಕುಗಳಾಗಲಿ, ರಾಜ್ಯ ಸರ್ಕಾರವಾಗಲಿ, ಕೇಂದ್ರ ಸರ್ಕಾರವಾಗಲಿ ಯಾವುದೂ ಕೂಡ ಬಡವರ ಮತ್ತು ರೈತರ ಸಮಸ್ಯೆಗಳ ಕಾಳಜಿ ವಹಿಸುತ್ತಿಲ್ಲ. ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಹೊರತು ಕಡಿಮೆಯಾಗುತ್ತಿಲ್ಲ. ಕರ್ನಾಟಕ ರೈತ ಹಸಿರು ಸೇನೆ ಮತ್ತು ಇತರೆ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ತೀರ್ಮಾನಿಸಿದ್ದು ಅಹೋರಾತ್ರಿ ಧರಣಿಯನ್ನು ಕೂರುವುದಕ್ಕೆ. ದಿನಾಂಕ 31/1/2026ರಂದು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಸೂಕ್ತ ಪರಿಹಾರವನ್ನು ನೀಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲವಾದಲ್ಲಿ ಫೆಬ್ರವರಿ 4ನೇ ತಾರೀಕು ಬುಧವಾರ ಬೆಳಗ್ಗೆ 8 ಗಂಟೆಯಿಂದ ಅಹೋರಾತ್ರಿ ಧರಣಿಯನ್ನು ಕೂರುತ್ತೇವೆ. ಆರ್ನಳ್ಳಿ ಕೆನರಾ ಬ್ಯಾಂಕಿನ ಎದುರು ನಮಗೆ ರಕ್ಷಣೆ ನೀಡಬೇಕೆಂದು ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ತಾಲೂಕು ಆರ್ನಳ್ಳಿ ಹೋಬಳಿ ಏನು ಕೆನರಾ ಬ್ಯಾಂಕು ಮ್ಯಾನೇಜರ್ ಅವರೇ ಅವರು ನೋಟಿಸನ್ನು ಜಾರಿ ಮಾಡದೇ ಇರೋ ರೀತಿಯಲ್ಲಿ ಮಾಡಿದರೆ, ಈಗ ನಿನ್ನೆ ಮೊನ್ನೆಯಿಂದ ಅವ್ರಿಗೆ ವಿಚಾರ ಗೊತ್ತಾದ ಮೇಲೆ ಇವಾಗ ಹಳೆ ಡೇಟ್ನ ನೋಟಿಸ್ ಹಾಕಿ ಅವರು ಪೋಸ್ಟ್ ಆಫೀಸ್ಗೆ ಹೋಗಿರೋದು ವಿಡಿಯೋ ನಮ್ಮ ಹತ್ರ ಇದೆ. ಹಾಗೆ ಅವ್ರಿಗೇನು ಚಿನ್ನ ಮಡಿಕೊಂಡು ಅವ್ರಿಗೆ ಹಳೆ ಸಾಲಕ್ಕೆ ನಾವು ಏನು ವಜಾ ಹಾಕೋತಾ ಇದ್ದೀವಿ, ಆ ಸಾಲಕ್ಕೆ ನಾವು ಈ ಚಿನ್ನ ಹರಾಜು ಮಾಡಿಬಿಟ್ಟು ಸಾಲನ ವಜಾ ಮಾಡ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ವಿಚಾರ ಮೂಲತಃ ಚಿನ್ನ ಮಡಗಿರೋ ಪಾರ್ಟಿಗೆ ಗೊತ್ತಿಲ್ಲ. ಇವರು ಹರಾಜು ಯಾವ ಟೈಮಿಗೆ ಪ್ರಕ್ರಿಯೆ ಮಾಡ್ಕೊಂಡವ್ರೆ, ಯಾವ ಟೈಮಲ್ಲಿ ಹರಾಜು ಮಾಡವ್ರೆ, ಇದನ್ನು ಮಾಹಿತಿನೇ ಕೊಡದೇ ಇರೋ ರೀತಿಯಲ್ಲಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅವರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ರೈತ ಸಂಘಟನೆಗೆ ಇವತ್ತು ಬಂದು ಕೇಳ್ಕೊಂಡಿರೋದಕ್ಕೆ ನಾವು ಬೆಟ್ಟದಪುರ ಸ್ಟೇಷನ್ ಠಾಣೆಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು. ನಾವು ಅಧೋರಾತ್ರಿ ಧರಣಿ 4/2/2026ರಂದು ಬುಧವಾರದಿಂದ ನಾವು ಅಧೋರಾತ್ರಿ ಧರಣಿಯನ್ನು ಕೊಡ್ತಾ ಇದ್ದೀವಿ. ರೈತ ಸಂಘಟನೆಯವರು ಎಲ್ಲ ಸೇರಿ ಒಬ್ಬರು ಬಡವರು ರೈತ ಬಾಂಧವರಿಗೆ ಒಂದು
ರೈತರಿಗೆ ಅನ್ಯಾಯ ಆಗಿರೋದು ಇದು. ಇವತ್ತು ಒಬ್ಬರಿಗಾಗುತ್ತೆ, ನಾಳೆ ಇಂಥವ್ರು ಸಾವಿರಾರು ಆಗುತ್ತೆ. ಇಂಥ ಪ್ರಕರಣಗಳು ಇದು ಎರಡನೇದು ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರೋದು. ಹಾಗಾಗಿ ನಮ್ಮ ರೈತ ಸಂಘಟನೆಯವರು ಹಾಗೂ ಪ್ರಗತಿಪರ ಸಂಘಟನೆಯವರು ಎಲ್ಲ ಇದಕ್ಕೆ ಬೆಂಬಲ ಕೊಡಬೇಕು. ಬುಧವಾರ ದಿನ ಬೆಳಿಗ್ಗೆ 8 ಗಂಟೆಯಿಂದ ಅಧೋರಾತ್ರಿ ಧರಣಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವ್ರಿಗೂ ಈಗ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವರು ರಕ್ಷಣೆಗೆ 4ನೇ ಈಗ 2-3ನೇ ತಾರೀಕು ಜಾತ್ರೆ, ಬೆಟ್ಟಪುರ ಜಾತ್ರೆ ಇರೋದ್ರಿಂದ 4ನೇ ತಾರೀಕು ನಂತರ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಸಂಘಟನೆಯವರು ಸೇರಿ ಇದ್ರ ಬಗೆಯಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹಾರ್ನಳ್ಳಿ ಹೋಬಳಿಯಿಂದ ಕೆನರಾ ಬ್ಯಾಂಕ್ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಅಧೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆನಂದಗೆರೆ ರೈತರಿಗೆ ತೊಂದರೆ ಆಗಿದೆ. ಹಾರ್ನಳ್ಳಿ ಬ್ಯಾಂಕ್, ಕೆನರಾ ಬ್ಯಾಂಕಿನಲ್ಲಿ ರೈತರು ತನ್ನ ಚಿನ್ನವನ್ನು ಅಡ ಇಟ್ಟು ಏನು ಸಾಲ ಪಡೆದುಕೊಂಡಿದ್ರು, ಆ ಸಾಲ ಮರುಪಾವತಿ ಮಾಡಲಿಕ್ಕೆ ಮತ್ತೆ ಸಮಯ ಇತ್ತು. ಆದ್ರೂ ರೈತರ ಗಮನಕ್ಕೆ ತರದೆ ಹಾಗೆ ಯಾವುದೇ ನೋಟಿಸ್ ಕೊಡದೆ ಹಾಗೆ ಕೆನರಾ ಬ್ಯಾಂಕ್ ಅವರು ಚಿನ್ನನ ಹರಾಜಾಕಿದ್ದಾರೆ. ಹರಾಜಾಕಿ ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಯಾವುದೇ ಥರದ ಮಾಹಿತಿ ರೈತರಿಗಿಲ್ಲ. ಇದೇ ಕೆನರಾ ಬ್ಯಾಂಕ್ ಅವರು ಮೈಸೂರು ಭಾಗದಲ್ಲೂ ಸಹ ಇದೇ ಕೆಲಸ ಮಾಡಿದ್ದಾರೆ. ಕೆನರಾ ಬ್ಯಾಂಕಲ್ಲಿರುವಂಥ ಮ್ಯಾನೇಜರು ಮೈಸೂರಲ್ಲಿ ರೈತ ಮಹಿಳೆಯರ ಚಿನ್ನನ ಅಡ ಇಟ್ಟಿದಾಗ ಅದರಲ್ಲೂ ಕಳ್ಳತನ ಮಾಡಿದ್ದಾರೆ. ಇದು ನಮ್ಮ ಮೈಸೂರಲ್ಲಿ 2ನೇ ಪ್ರಕರಣ. ಸಂಬಂಧಪಟ್ಟಂಗೆ ರೈತ ಭಾಗದವರು, ಕನ್ನಡ ಪರ ಸಂಘಟನೆಯವರು ಪ್ರತಿಯೊಬ್ಬರು ಹೋರಾಟ ಮಾಡಿದ್ರು ಎಚ್ಚೆತ್ತುಕೊಳ್ತಾ ಇರುವಂಥ ಕೆನರಾ ಬ್ಯಾಂಕ್ ವಿರುದ್ಧವಾಗಿ ನಾವು ದಿನಾಂಕ 4ನೇ ತಾರೀಕಿಂದ ಅಹೋರಾತ್ರಿ ಧರಣಿ ಮಾಡ್ತೀವಿ. ಈ ವಿಚಾರವಾಗಿ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಕೆನರಾ ಬ್ಯಾಂಕ್ನ ಶಿಸ್ತು ಪ್ರಕಾರ ಕೆಲಸ ಮಾಡೋದು, RBI ಅಂಡರಲ್ಲಿ ಕೆಲಸ ಮಾಡೋದಿದ್ರೆ ಕೆನರಾ ಬ್ಯಾಂಕ್ ಇಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ದಯವಿಟ್ಟು ಕರ್ನಾಟಕದಲ್ಲಿ ತೊಲಗಿಸ್ಬೇಕು. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಮಿನಿಸ್ಟರ್ಗಳು ಎಲ್ಲರೂ ಭಾಗಿಯಾಗಬೇಕಂತ ಹೇಳಿ ರೈತ ಸಂಘಟನೆ ಒತ್ತಾಯ ಇಡ್ತಾ ಇದ್ದೀವಿ. ಇದು ಕೆನರಾ ಬ್ಯಾಂಕ್ ಒಂದು ಎಚ್ಚರಿಕೆ ಸಂದೇಶ ಆಗುತ್ತೆ. ನೀವು ಇವಾಗ ಎಚ್ಚೆತ್ತುಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಿಮ್ಮ ಕಚೇರಿಗಳಿಗೆ ಬೀಗ ಜಡಿದು ಹೋರಾಟ ಮಾಡ್ತೀವಿ ಅಂತ ಈ ರೈತ ಸಂಘಟನೆ ಒಂದು ಎಚ್ಚರಿಕೆ ನೀಡ್ತಾ ಇದೆ. ಇವತ್ತಿನ ನಾವುಗಳೆಲ್ಲರೂ ಸಹ ಇವತ್ತು ಬೆಟ್ಟಪುರ ಪೊಲೀಸ್ ಠಾಣೆ ಹತ್ರ ಬಂದ್ಕೊಂಡು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ಮಾಹಿತಿ ಕೂಡ ಉದ್ದೇಶ ಇವತ್ತೇನು ಹಾರ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕಿನಲ್ಲಾಗಿರ್ತಕ್ಕಂತಹ ಒಬ್ಬ ರೈತ ಮಹಿಳೆಯ ಚಿನ್ನ ನಷ್ಟವಾಗಿದೆ. ಯಾವ ರೀತಿ ಅಂದರೆ ಅಡಮಾನ ಇಟ್ಟಿರೋ ಚಿನ್ನ ಅವಧಿ ಮುಂಚಿತವಾಗಿ ಅವರು ಹರಾಜು ಮಾಡಿ ಆ ಹಣವನ್ನು ಬೇರೆ ಸಾಲಗಳು ಉಪಯೋಗಿಸ್ಕೊಂಡಿದ್ದೀವಿ ಅಂತೇಳಿ ಉಡಾಪೆ ಉತ್ತರಗಳನ್ನ ಕೊಟ್ಕೊಂಡು ಇವತ್ತು ರೈತರನ್ನ ಶೋಷಣೆ ಮಾಡ್ತಿದ್ದಾರೆ. ಅದೇ ರೀತಿ ಈಗ ಮೈಸೂರು ಭಾಗದಲ್ಲಿ ಏನು ಚಿನ್ನವನ್ನು ಕಳ್ಕೊಂಡಿದ್ದಾರೆ ಅಡವಾಗಿಟ್ಕೊಂಡು ಕೆನರಾ ಬ್ಯಾಂಕಿನಲ್ಲಿ, ಇಲ್ಲಿ ಮಹಿಳೆಯರು ಚಿನ್ನ ಕಳ್ಕೊಂಡಂಥ ಮಹಿಳೆಯರು ಹೋಗಿ ತಮ್ಮ ಅಳ್ತಾ ಇದ್ದರೆ ಅದನ್ನು ಅವರು ಯಾವುದೇ ರೀತಿಯ ಲೆಕ್ಕಿಸದೆ ಅವ್ರಿಗೆ ತುಂಬ ಉಡಾಪೆಯಾಗಿ ನಡ್ಕೊಂಡಿರ್ತಾರೆ ಕೆನರಾ ಬ್ಯಾಂಕಿನವರು. ಕೆನರಾ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡ್ತಿರತಕ್ಕಂಥವರು ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಬೇರೆ ಉದ್ಯೋಗಿಗಳಿರ್ಬೋದು, ರೈತ ಪರವಾಗಿ ಅಥವಾ ಗ್ರಾಹಕರ ಪರವಾಗಿ ಅವರಿಗೆ ಕಾಳಜಿ ಇಲ್ಲದೇ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂಥ ಒಂದು ಬ್ಯಾಂಕ್ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ಸೊ ಆ ಬ್ಯಾಂಕನ್ನು ಮೊದಲು ತೊಲಗಿಸಿ ತದನಂತರ ಬ್ಯಾಂಕಿನಲ್ಲಿ ಏನು ಗ್ರಾಹಕರನ್ನು ಬೇರೆ ಬ್ಯಾಂಕ್ ವರ್ಗೀಕರಣ ಮಾಡಿ ಆ ಗ್ರಾಹಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ರಾಜಕೀಯ ಪಕ್ಷದ ಏನು ನಮ್ಮ ಶಾಸಕರುಗಳಿದ್ದಾರೆ, ಸಚಿವರುಗಳಿದ್ದಾರೆ, ಹಣಕಾಸು ಸಚಿವರಿದ್ದಾರೆ, ಎಲ್ಲರೂ ಸಹ RBI ಡೈರೆಕ್ಷನ್ ಪ್ರಕಾರ ಅದನ್ನು ಅವರು ಹಿಂದೆ ತೊಗೊಂಡೋಗಿ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಕೊಡ್ಬೇಕು. ಆದರೆ ಇವತ್ತು ಈ ವಿಚಾರವನ್ನು ಏನು ಹಾರ್ನಳ್ಳಿ ಶಾಖಾ ವ್ಯವಸ್ಥಾಪಕರ ಬಳಿ ಪೊಲೀಸ್ ಠಾಣೆ ಕರೆಸ್ಕೊಂಡು ಕೇಳಿದ ಸಂದರ್ಭದಲ್ಲಿ ಅವ್ರು ತುಂಬ ಉಡಾಪೆಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಮಾತಾಡಬೇಕಾದ್ರೆ ಸಹ ನನಗೆ ಅಲ್ಲಿ ಬಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಅವರ ವಿಚಾರದಲ್ಲಿ ಏನಂತ ಹೇಳಿದ್ರೆ ಹೋರಾಟಗಾರರಿಗೆ ಯಾವುದೇ ಬೆಲೆ ಇಲ್ಲ, ಅಂದರೆ ನಾವೆಲ್ಲ ಕೆಲಸ ಇಲ್ಲದೆ ಟೈಮ್ ವೇಸ್ಟಿಗೆ ಬಂದಿರತಕ್ಕಂಥವ್ರು ಅಂತ ಅವರು ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನಾವು ಇದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ದಿನಾಂಕ 4/2/2026 ಅಹೋರಾತ್ರಿ ಧರಣಿಯನ್ನು ಹಾರ್ನಳ್ಳಿ ಕೆನರಾ ಬ್ಯಾಂಕ್ ಮುಂದೆ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿರ್ತೇವೆ.